ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಮನುಗುಳಿಯ ಪರಮ ಪೂಜ್ಯರ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಇದೀಗ ಮಾತನಾಡಿದ ಜಿಲ್ಲೆಯ ಹಿರಿಯ ರೈತ ಹೋರಾಟಗಾರರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪಂಚಪ್ಪಣ್ಣ ಕರಿಬೂರಿಯವರೇ, ಇನ್ನೊಬ್ಬ ಹಿರಿಯ ಹೋರಾಟಗಾರರಾದಂಥ ಅಪ್ಪಸಾಹೇಬ್ ಯರ್ನಾಳ್ ಅವರೇ, ಭೀಮಾಶಂಕರ್ ಹದ್ನೂರ್ ಅವರೇ, ಎಲ್ಲ ಹೋರಾಟಗಾರರೇ ಹಾಗೂ ಇಲ್ಲಿ ಉಪಸ್ಥಿರುವಂಥ ಎಲ್ಲ ರೈತ ಬಂಧುಗಳೇ, ಕರ್ನಾಟಕ ರಾಜ್ಯ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಬೀದಿಗಿಳಿದು ಹಲವಾರು ದಿವಸಗಳಿಂದ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಗಳಲ್ಲಿ ರೈತರು ರಸ್ತೆ ತಡೆದು ರಸ್ತೆ ಮೇಲೆ ಕುಳಿತು ಧರಣಿ, ಅಹೋರಾತ್ರ ಧರಣಿ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ರೈತರ ಕಬ್ಬಿನ ದರವನ್ನು ನಿಗದಿಪಡಿಸಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಸರ್ಕಾರ ಸ್ಪಂದನೆ ಮಾಡಿಲ್ಲ. ಇದು ದುರದೃಷ್ಟಕರ. ಇವತ್ತು ಬಹುತೇಕ ರಾಜ್ಯನೇ ಪಂಚಪ್ಪಣ್ಣ ಹೇಳಿದಾಗ ಕುದೀತಾ ಇದೆ. ರೈತರ ಇವತ್ತಿನ ಪರಿಸ್ಥಿತಿ, ಹಿಂದಕ್ಕೆಲ್ಲ ಮಳೆ ಕಡಿಮೆ ಆಗಿ ಬೆಳೆಗಳು ಹಾಳಾಗ್ತಿದ್ದು, ಬೆಲೆ ಬೀಳ್ತಾ ಇತ್ತು. ಈ ಸಲ ನೀರು ಹೆಚ್ಚಾಗಿ, ಮಳೆ ಹೆಚ್ಚಾಗಿ ಬಹಳಷ್ಟು ಬೆಳೆಗಳು ಕಳ್ಕೊಂಡಿವಿ. ತೊಗರಿ ಹಾಳಾಗಿ ಹೋಗ್ಯದ, ಮೆಕ್ಕೆಜೋಳ ಹಾಳಾಗಿ ಹೋಗಿದೆ, ಉಳ್ಳಾಗಡ್ಡಿಯಲ್ಲಿ ಹೊಲದಾಗೆ ಕೊಳತದ, ಕೆಲವೊಂದು ಕಡೆ ತೆಗೆದವರಿಗೆ ಬೆಲೆ ಸಿಗಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕಬ್ಬಿನ ಮೇಲೆ ಜನರು ಏನೋ ಒಂದು ವಿಶ್ವಾಸ ಇಟ್ಕೊಂಡು ಕೂತಂತ ಸಂದರ್ಭದಲ್ಲಿ ಆ ಬೆಲೆಗೆ ಸೂಕ್ತವಾದಂಥ ಬೆಲೆಯನ್ನು ಘೋಷಣೆ ಮಾಡದೇ ಇರೋದು, ಇದು ರೈತ ವಿರೋಧಿ, ಅನ್ನದಾತನ ವಿರೋಧಿ ನೀತಿಯನ್ನ ಇವತ್ತು ಆಳುವ ಸರ್ಕಾರ ಮಾಡ್ತಾ ಇದೆ. ಇದನ್ನೆಲ್ಲ ಖಂಡಿಸಿ ಇವತ್ತು ಬಿಜಾಪುರದಲ್ಲಿ ಕೂಡ ಹೋರಾಟ ನಿನ್ನೆ ಪ್ರಾರಂಭ ಆಗಿದೆ. ಇವತ್ತು ಹೋರಾಟ ಇನ್ನೂ ತೀವ್ರತೆಯನ್ನು ಪಡೆಯುವಂತ ಸಂದರ್ಭದಲ್ಲಿ ಏನಾದರೂ ಸರ್ಕಾರ ಸ್ಪಂದನೆ ಮಾಡದೇ ಇದ್ರೆ ಇನ್ನೂ ಇದು ತೀವ್ರತೆ ರೀತಿಯಲ್ಲಿ ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಉಗ್ರ ರೂಪಕ್ಕೆ ತಾಳುವಂತ ಪರಿಸ್ಥಿತಿ ಹೋಗ್ಲಾಕ ಸರ್ಕಾರ ಕೊಡಬಾರದು ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿಕ್ ಬಯಸ್ತೇನೆ. ಯಾಕೆ ಹೇಳಕ್ ಬಯಸ್ತೇನೆ ಅನ್ನೋದು, ಉಗ್ರ ಹೋರಾಟಗಳಲ್ಲಿ ಸಾಕಷ್ಟು ನಾವು ಪಂಚಪ್ಪಣ್ಣವರು, ಬಹಳಷ್ಟು ಜನ ಈ ರೈತರು, ಈ ಹೋರಾಟಗಾರರು ಎಲ್ಲರೂ ಮಾಡಿದೀವಿ. ಹೋರಾಟಗಳು ಮಾಡಿದಂಥದ್ದು ಹೊಸದೇನಲ್ಲ ನಮಗೆ. ಅದು ಇವತ್ತಿನ ಪರಿಸ್ಥಿತಿ. ಅನ್ನದಾತ ಅನ್ನುವಂಥವನಿಗೆ ಕೂಡ ಇವತ್ತು ರಸ್ತೆ ಮೇಲೆ ನಾವು ಬಿಟ್ಟಿದ್ದೀವಿ. ಅವನಿಗೆ ಗೌರವ ಸಿಗ್ತಾ ಇಲ್ಲ. ಅವನ ಹೋರಾಟ ತಕ್ಷಣನೇ ಸಿಗಬೇಕು. ಎಂದು ಹೋರಾಟ ಬೇಡಿಕೆಗಳು ಪ್ರಾರಂಭ ಆಗ್ಯಾವ, ತಕ್ಷಣನೇ ಅವನಿಗೆ ಸರ್ಕಾರ ಸ್ಪಂದನೆ ಮಾಡಬೇಕಾಗಿ. ಅದಕ್ಕೆ ರೈತರಿಗೆ ಒಂದು ಗೌರವ ಕೊಟ್ಟಂಗೆ ಆಗ್ತಿದೆ. ಗೌರವ ರೈತರಿಗೆ ಕೊಡ್ತಾ ಇಲ್ಲ ಸರ್ಕಾರಗಳು. ಏನೋ ಹೋರಾಟ ಮಾಡ್ತಾರೆ ಕೂಡಲೇ ಅನ್ನುವಂಥ ಅಲ್ಲಿ ಯಾವುದೇ ಒಂದು ಸಣ್ಣ ಪ್ರಮಾಣದಲ್ಲ. ಇದು ರೈತರಿಗೆ ಇರುವಂತ ಶ್ರೇಷ್ಠತೆ, ಸೈನಿಕನಾದಂತ ಗೌರವ ಇರುವುದೇ ನಮ್ಮ ದೇಶದಲ್ಲಿ ರೈತನಿಗೆ. ಅಂತ ಒಂದು ರೈತರ ಹೋರಾಟಕ್ಕೆ ಇವತ್ತು ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದು ಈ ಒಂದು ನೀತಿಯನ್ನು ನಾನು ಖಂಡಿಸ್ತಾ ಇದ್ದೇನೆ. ಇವತ್ತು ಇಂತಹ ಸಂದರ್ಭದಲ್ಲಿ ಇವತ್ತು ಈಗಾಗಲೇ ಪಂಚಪ್ಪಣ್ಣವರು ಎಲ್ಲ ಆ ರೇಟ್ಗಳನ್ನ, ಬಾಯ್ ಪ್ರಾಡಕ್ಟ್ಗಳಿಂದ ಎಷ್ಟು ನಾವು ಫ್ಯಾಕ್ಟ್ರಿಗಳು ಗಳಿಸಲ ಸಾಧ್ಯದ ಅವ್ರಿಗೊಂದು ಯಾವುದೋ ಒಂದು ವಾಟ್ಸಾಪ್ನಲ್ಲಿ ಒಂದು ಮೆಸೇಜ್ ನೋಡಿ ತೋರಿಸು ನನಗೆ. 1 ಟನ್ನಿಗೆ 14,000 ರೂಪಾಯಿವರೆಗೆ ಅವರಿಗೆ ಲಾಭ ಆಗ್ತದೆ. ಅದ್ರ ಅರ್ಧ ಖರ್ಚು ಹೋದ್ರು ಅರ್ಧ ಉಳಿತೈತಿ. 7,000 ಅದ್ರಾಗ 4,000 ರೂಪಾಯಿ 5,000 ರೂಪಾಯಿ ಕೊಡಕ್ಕೆ ಇವ್ರಿಗೆ ಏನಾಗ್ತದೆ ಅನ್ನುವಂಥದ್ದು ಈಗಾಗಲೇ ಪಂಚಪ್ಪಣ್ಣವ್ರು ಹೇಳಿದ್ರೆ ನಾನು ಕೂಡ ಇದನ್ನ ಕೇಳಕ್ ಬಯಸ್ತೇನೆ. ಅದ್ರ ಬಹಳ ಡಿಟೇಲ್ ಅದ. ಎಥಿನೈಲ್ ಏಟ್ ಪ್ರಾಡಕ್ಟ್ ಆಗ್ತದ, ಕರೆಂಟ್ ಏಟ್ ಪ್ರಾಡಕ್ಟ್ ಆಗ್ತದ, ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಎಷ್ಟು ರೇಟ್ ಸಿಗ್ತದೆ ಅನ್ನುವಂಥದ್ದು ಕೂಡ ಬಹಳ ಚೆನ್ನಾಗಿ ಒಂದು ಕ್ಯಾಲ್ಕುಲೇಷನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಅರ್ಧ ಕೊಡ್ಬೇಕು. ಇನ್ನೊಂದು ಮಾಹಿತಿಯನ್ನು ಹೇಳಿದ್ರು, ರಾಜ್ಯ ಸರ್ಕಾರ ಇದ್ರ ಮೇಲೆ ಟ್ಯಾಕ್ಸ್ಗಳ ಮುಖಾಂತರ ಹಲವಾರು ಇವತ್ತು ಟ್ಯಾಕ್ಸ್ಗಳ ಮುಖಾಂತರ ಹಣವನ್ನ ಸರ್ಕಾರಕ್ಕೆ ಬರ್ತಾ ಇದೆ. ಬೇರೆ ಬೇರೆ ಬೆಳೆ ಕೊಡ್ತಾ ಇರ್ತಂದ್ರೆ ತೊಗರಿಗೆ ಬೆಂಬಲ ಬೆಲೆ ಕೊಡ್ತಾ ಇರಿ, ಕಡ್ಲಿ ಕೊಡ್ತೀರಿ, ಎಲ್ಲ ಕೊಡ, ಇದಕ್ಕೆ ಯಾಕೆ ಕೊಡಂಗಿಲ್ಲ? ನಿಮ್ಮಲ್ಲಿ ಬಂದಂತ ಸ್ವಲ್ಪ ಅದರಲ್ಲಿ ಹಣವನ್ನು ಬೆಂಬಲ ಬೆಲೆಯಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಇವತ್ತೆಲ್ಲ ರೈತ ಮುಖಂಡರು ಮಾಡ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಮಾತನಾಡ್ದೇನೆ. ಇವತ್ತು ನಮ್ಮ ಈ ಹೋರಾಟ, ರೈತರ ಹೋರಾಟ, ಇದು ನಮ್ಮ ಹೋರಾಟ. ಇವು ಪಕ್ಷಾತೀತವಾದಂಥ ಹೋರಾಟ. ಇದು ಯಾವುದೇ ಪಕ್ಷಕ್ಕೆ ಸಂಬಂಧಪಡಂಗಿಲ್ಲ. ಇವತ್ತು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಪಕ್ಷಾತೀತ. ರೈತರು ಕಣ್ಣೀರು ಹಾಕೋರು ಯಾರಿಗೆ ಸುಖ ಆಗಂಗಿಲ್ಲ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಹಲವಾರು ವ್ಯಾಪಾರಸ್ಥರಂತ ಏಜೆಂಟ್ಗಳಿಗೆ 100 ಕೋಟಿ ರೂಪಾಯಿ ಗಳಿಸಿ ನಮ್ಮ ಕಣ್ಣೆದುರುಗಡೆ ನೋಡ್ತೀವಿ.
ಆ ರೈತ ಎಲ್ಲಿರ್ಬೇಕು ಅಲ್ಲೇ ಅದ. ನಿಂಬಿ ಏಜೆಂಟ್ರು ನೋಡಿವಿ, ಸಕ್ಕರೆ ಮಾರಾಟ ಮಾಡೋರಿಗೆ ನೋಡಿವಿ, ತಗೊಂಡು ಅವರೆಲ್ಲರೂ ಇವತ್ತು ನೂರಾರು ಕೋಟಿ ರೂಪಾಯಿ ಮಾಲಕರಾಗ. ಆ ರೈತ ಎಲ್ಲಿರ್ಬೇಕು ಅಲ್ಲಿ ಅದನ್ನ ಅವನು ಸಾಗುವಾಣಿ ಕೂಡ ಒಳಗೊಮ್ಮೆ ಕಷ್ಟ ಆಗ್ತದೆ. ಆತ್ಮಹತ್ಯೆ ಮಾಡುವಂಥ ಪ್ರಸಂಗಗಳನ್ನ ನೋಡಿ ನಾವು ಅಲ್ಲಿ ಸಾಲದ ತೊಂದರೆಯನ್ನು ತಾಳ್ಕೊಳ್ಳಾರ್ದೆ ಇಡೀ ದೇಶದಲ್ಲಿ ಒಂದಲ್ಲ ಒಂದು ಪ್ರಕರಣ ಇನ್ನೂವರೆಗೆ ನಡೀತಾನೆ ಇದೆ. ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಇದರರ್ಥ ರೈತರಿಗೇನು ಗೌರವ, ಬೆಲೆ, ಬೆಂಬಲ ಸಿಗಬೇಕು, ಅದು ಸಿಗ್ತಾ ಇಲ್ಲ ದೇಶದಲ್ಲಿ. ಬರೀ ಭಾಷಣಗಳೇ ಹೇಳ್ತೀವಿ, ರೈತನ ಅನ್ನದಾತ, ನಮ್ಮ ದೇವರು, ಸೈನಿಕರು, ನಮ್ಮ ಗಡಿ ಕಾಯುವಂತ ಅವರು ನಮ್ಮ ದೇವರು ಅನ್ನುವಂತ ಹೇಳ್ತೀವಿ. ಆದ್ರೆ ಅದೇ ರೀತಿ ಅವರನ್ನು ನಾವು ಗೌರವಿಸ್ಬೇಕು. ಅವ್ರು ಬೆಳೆದಂಥ ಬೆಲೆಗೆ ಇವತ್ತು ಪಂಚಪ್ಪಣ್ಣವ್ರು ಹೇಳಿದ್ರು, ಅವ್ರು ಬಾಯ್ ಪ್ರಾಡಕ್ಟ್ ಮಾಡಿ, ಎಥನಾಯಿಲ್ ಮಾಡಿ, ಇದನ್ನ ಮಾಡಿ, ಸ್ಪಿರಿಟ್ ಮಾಡಿ ಅವೆಲ್ಲ ತೋತಾರೆ. ರೈತರು ಏನು ಕಬ್ಬು ಮಾಡಿಸಿ ಮತ್ತೇನು ಮಾಡಕ್ಕೆ ಸಾಧ್ಯ? ಕಬ್ಬೆ ಮಾಡಿದ್ರೆ ಫ್ಯಾಕ್ಟ್ರಿ ಹಾಕ್ತಾರೆ, ಅದು ಬಿಟ್ಟು ಬೇರೆ ಇಲ್ಲ. ಭಾಳ ಒಂದೊಂದು ಫ್ಯಾಕ್ಟ್ರಿ 6 ತಿಂಗಳಿಗೆ 3 ತಿಂಗಳಿಗೆ ಬಿಲ್ ಹಾಕ್ತಾರೆ. ಹೋಸಲನಾಗ ಭಾಳ ಕಡೆ ತಡ ಆಗಿತ್ತು. ಒಂದು ವರ್ಷ ನಮ್ಮದೇ, ನನ್ನ ಸ್ವಂತ ಹೊಲದ್ದೇ 8 ತಿಂಗಳ ಮ್ಯಾಗ ಬಂದಿತ್ತು. 8-9 ತಿಂಗಳ ಮ್ಯಾಗ ದುಡ್ಡು ಜಮಾ ಆಗಿದೆ. ನಾನು ನಂಬ್ಕೊಂಡು ನಮ್ಮ ಸುತ್ತಮುತ್ತ ಹೊಲದವ್ರು ಹಾಕಿದ್ರು. ಅವ್ರು ಯಾವಾಗ ಬರ್ತದೆ ಸಾಹೇಬ್ರು, ಯಾವಾಗ ಬರ್ತದೆ ಅವ್ರಿಗೆಲ್ಲ ಗೊಬ್ಬರಕ್ಕೆ ನಾನು ಅಲ್ಲಿ ಸ್ವಲ್ಪ ಸಾಲ ಕೊಡಿಸಿ ಕೈಲಿ ಕೊಟ್ಟು ಮುಂದೆ ತೊಗೊಂಡು ಹೋದೆ. ಎಂಥ ಪರಿಸ್ಥಿತಿ ಅದು. ಅದು ಫ್ಯಾಕ್ಟ್ರಿ ಗೊತ್ತಿಲ್ಲ. ಒಳಗೆ ಕೆಲವೊಂದು ಆಡಳಿತ ಮಂಡಳಿ ವಿಫಲ ಆಗ್ಯಾವ, ಕೆಲವೊಂದು ಕಡೆ ಫ್ಯಾಕ್ಟ್ರಿಗಳು ಭ್ರಷ್ಟಾಚಾರ ಆಗ್ಯಾವ, ಕೆಲವೊಂದು ಕಡೆ ದುರುಪಯೋಗ ಆಗ್ಯಾವ, ಕೆಲವೊಂದು ಕಡೆ ಇಲೆಕ್ಷನ್ ಇತ್ತು, ಎರಡು ಪಾರ್ಟಿ ಮಾಡಿಕೊಂಡು ಅದ್ರಾಗ ಕೆಲವೊಂದು ಫ್ಯಾಕ್ಟ್ರಿಗಳು. ಇದು ಎಲ್ಲ ಆಗಿದ್ದು ಅವ್ರ ತಪ್ಪಿನಿಂದ, ರೈತರದಲ್ಲ. ಪಂಚಪ್ಪಣ್ಣವ್ರಿಗೆ ಗೊತ್ತ, ಬಹಳಷ್ಟು ಫ್ಯಾಕ್ಟ್ರಿಗಳು ಆಡಳಿತದ ವೈಫಲ್ಯತೆಯಿಂದ ಲಾಸ್ ಆಗ್ಯಾವ, ಸರಿಯಾದ ರೀತಿಯಲ್ಲಿ ನಡೆಸಲಾರ್ಬಿಟ್ರಿ. ಕೆಲವೊಂದು ಕಡೆ ಏನೇನೋ ಕಾರಣಗಳಿಂದ ಲಾಸ್ ಆಗ್ಯಾವ. ಅದು ರೈತರಿಂದ ಅಲ್ಲ, ಅವ್ರ ತಪ್ಪಿನಿಂದ ಕೆಲವೊಂದು ಕಡೆ ಲಾಸ್ ಆಗಿರಬೇಕು. ಒಂದೊಂದು ವರ್ಷ ತನಕ ರೊಕ್ಕ ಬಿಟ್ಟು ತಗೊಳ್ದಂದ್ರ ಇದು ಯಾವ ನೀತಿ ಇದು? ಬಹಳಷ್ಟು ಕಡೆ ಹಿಂದ್ಕೊಂದು ಕಾಲ ಇತ್ತು, ಫ್ಯಾಕ್ಟ್ರಿಗಳು ಇರಲಿಲ್ಲ, 1-2 ಫ್ಯಾಕ್ಟ್ರಿ ಅಷ್ಟೇ ಇದ್ದು. ನಾನು ಮಂತ್ರಿ ಇದ್ದಾಗ ಪಂಚಪ್ಪಣ್ಣವ್ರು ನಾವು ಕೂಡ ಮಹಾರಾಷ್ಟ್ರ ತುಂಬ ಅಡ್ಡಾಡಿ ಬಂದಿವಿ. ನಾವು ಕಬ್ಬತ್ತೂರಿ ಅಂತೇಳಿ ನೆನಪದೇನು? ಕೌಟೆ ಮಂಕಲ್ ಹಿಡ್ಕೊಂಡು ಜತ್ತ ಹಿಂಗೆಲ್ಲ ರಾತ್ರಿ ಬೆಳತಾನ 12 ತನಕ ಅಡ್ಡಾಡಿ ಬಂದೀವಿ. ನಾನು, ಪಂಚಪ್ಪಣ್ಣವರು, MR ಪಾಟ್ಲೆ ಒಂದು 8 ಮಂದಿ ಹಿರಿಯರಿಗೆ ಕರ್ಕೊಂಡು 4 ಗಾಡಿ ತೊಗೊಂಡು ಆ ಜಿಲ್ಲಾ ಮಂತ್ರಿ ಇದ್ದೇವೆ. ಕಬ್ಬು ಒಯ್ಯವರೆಗಿತ್ತು. ಆ ಪರಿಸ್ಥಿತಿ ಒಂದು ಕಾದ ನಾವು ನೋಡಿವಿ. 500 ರೂಪಾಯಿ ಅವಾಗ 500-700 ರೂಪಾಯಿ ಕೊಟ್ಟರು ಕೊಡಕ್ಕೆ ತಯಾರಿದ್ದೇವೆ. ಯಾಕ್ರಿ ಪಂಚಪ್ಪಣ್ಣವ್ರು? ಮೊದಲೆಲ್ಲ ಫ್ಯಾಕ್ಟ್ರಿಯವ್ರಿಗೆ ಹೂವಣಿಸಿ ಬಂದು ಟ್ರಕ್, ತಾಡ್ಪತ್ರಿ ಹಾಕಿ ಸುದ್ದಿ ನಾವೇ ಬಾಳೆ ಮಾಡಿದ್ವಿ. ಸರ್ಕಾರದಿಂದ ಕೊಟ್ಟು ಹಾಕಿ ಕಳ್ಸಕ್ ಬೇಕಲ್ಲ, ಅವ್ರೇನು ನೀವು ಕಳಿಸ್ಕೊಡ್ರಿ ನುರಿಸ್ತೀವಿ ಅಂದ್ರು. ಇಂಥ ಕಾನೂನು ನಾವು ನೋಡಿವಿ. ಆ ಟೈಮ್ದಾಗ ಬರೀ ಸಕ್ಕರೆ ಅಷ್ಟೇ ಮಾರಾಟ ಆಗ್ತಿತ್ತು, ಯಾವ ಪ್ರಾಡಕ್ಟ್ಗಳು ಇರಲಿಲ್ಲ, ಬಾಯ್ ಪ್ರಾಡಕ್ಟ್ಗಳು ಇರಲಿಲ್ಲ. ನಮ್ಮಲ್ಲಿ ಕೂಡ ಒಟ್ಟೆ 2 ಫ್ಯಾಕ್ಟ್ರಿ ಇದ್ದಾವ ಬಿಜಾಪುರದಾಗ, ನಮ್ಮ ಜಿಲ್ಲೆಯಲ್ಲಿ. ಅಂಥ ಪ್ರಸಂಗಗಳು ನೋಡಿ ಇವತ್ತು ಬಾಯ್ ಪ್ರಾಡಕ್ಟ್ಗಳ ಮುಖಾಂತರ ಸಾಕಷ್ಟು ಲಾಭವನ್ನು ಫ್ಯಾಕ್ಟ್ರಿ ಮಾಲೀಕರು ಗಳಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರು ಇದನ್ನು ನಂಬಿಕೊಂಡು ಕಬ್ಬುಗಳನ್ನು ಹೆಚ್ಚು ಬೆಳೀತಾರೆ. ನೀರಾವರಿ ಕೂಡ ಆಗಿದೆ. ಮೊದಲಿನಕ್ಕಿಂತ ಹೆಚ್ಚು ನೀರಾವರಿ ಸುಧಾರಣೆ ಕೂಡ ಸರ್ಕಾರ ಮಾಡಿದಿಲ್ಲ ಅನ್ನಂಗಿಲ್ಲ. ಇವತ್ತು ಇಂಥ ಸಂದರ್ಭದಲ್ಲಿ ಏನೋ ಒಂದು ವಿಶ್ವಾಸ ಇಟ್ಕೊಂಡು ಕಬ್ಬನ್ನೇ ಬೆಳೀತಾ ಇದ್ದಾರೆ. ಯಾಕೆ ಕಬ್ಬನ್ನು ಹೆಚ್ಚು ಅವಲಂಬಿತರಾಗಿದೆ? ಅದಕ್ಕೆ ರೋಗ ಕಡಿಮೆ ಅದಪ್ಪ, ನೀರೊಂದು ಗೊಬ್ಬರ ಹಾಕಿದ್ರೆ ಸಾಕು. ಈಗ ಮಗ್ಲ ಈ ಕುಲಕರ್ಣಿ ಅವರಿಗೆ ನಮ್ಮ ಪಂಚಪ್ಪಣ್ಣವರಿಗೆ ಕೇಳಿದೆ, ಹೋಸಲ ಗೊಬ್ಬರ ರೇಟ್ ಏನಿತ್ತು, ಹೋಸಲಕ್ಕಿಂತ ಡಬಲ್ ರೇಟ್ ಆಗಿ ಗೊಬ್ಬರ 3 ಪಟ್ಟು ಆಗ್ಯದ. ಇದನ್ನು ಯೋಚನೆ ಮಾಡ್ಬೇಕು. ಹೋಸಲ 1000 ಇದ್ದು ಇವತ್ತು 1800, 2200, 2600 ರೂಪಾಯಿ DAP ಇವೆಲ್ಲ ಆಗ್ಯಾವ. ಮತ್ತು ಕಬ್ಬಿಗೆ ಯಾಕೆ ಹೆಚ್ಚಾಗ್ಬಾರ್ದು ರೇಟ? ಸಕ್ಕರೆ ರೇಟು ಡಬಲ್ ಆಗ್ಯದ. ಸಕ್ಕರೆ ರೇಟ್ ಆಗೋ ಲೆಕ್ರಿ ನಾವು ಹಾಕೋ ಗೊಬ್ಬರ ರೇಟ್ ಹೆಚ್ಚಾಗ್ಯದ, ಡಬಲ್ ಟೇಬಲ್ ಆಗೈತಿ. ಹಾಕಬೇಕಲ್ಲ, ಅರ್ಧ ಹಾಕೋದಿರ್ತದೆ, ಕಂಬ ರೇಟ್ ಹೆಚ್ಚಾಗಿದೆ ಅಂತ ಹೇಳಿ ಕಮ್ಮಿ ಹಾಕಿದ್ರೆ ಬೆಳೆ ಬರಂಗಿಲ್ಲ. ಅದ್ರಾಗ ಈ ಸಲ ಗೊಬ್ಬರ ಹೆಚ್ಚಿಗೆ ಹಾಕ್ಬೇಕಾದ್ರೆ, ಯಾಕೆ ನೀರು ಹೆಚ್ಚಾಗೈತಿ, ಮಳೆ ಹೆಚ್ಚಾಗೈತಿ. ಆ ಕಾವು ಹಿಡಿಯೋ ಸಂಬಂಧ ಸ್ವಲ್ಪ ಹೆಚ್ಚಿಗೆ ಉಪಯೋಗ ಮಾಡ್ಕೊಂಡು ರೈತರು. ನನ್ಗೆ ಗೊತ್ತದ, ನಾವೇನು ಬರೀ ರಾಜಕಾರಣಿ ಮಾಡಂಗಿಲ್ಲ. ರೈತರು ಏನು ಹೊಲಕ್ಕೊಳಗೆ ಹೋಗ್ತೀವಿ ದಿನ ಸಾಯಂಕಾಲ ಅಥವಾ ಬೆಳಿಗ್ಗೆ. ಇಂಥ ಸಂದರ್ಭದಲ್ಲಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆಲ್ಲ ಸರ್ಕಾರ ಹೋಸಲ ಗೊಬ್ಬರ ರೇಟ್ ಇಟ್ಟು ಸಲ ಇಷ್ಟ ಹೆಚ್ಚಾಗ್ಯದ, ನಾವು ಏನು ರೇಟ್ ಹೆಚ್ಚು ಮಾಡ್ತೀವಿ, ಏನು ಭಾಳ ಕಡಿಮೆ. ಹೋಸಲ 200, 2200, 2400, 2500 ಕೊಟ್ಟಾರಲ್ರಿ. ಎಷ್ಟು ಕೊಟ್ರಿ ಹೋಸಲ? 2600, 2700. ನಮಗೆ ಬಂದಿದ್ದು 2500, 2600 ಬಂದಿತ್ತು. ನನ್ನ ಬೆಲೆ ನೋಡಿದೆ ನಾನು. ಎಲ್ಲ ಕೂಡ ಎಷ್ಟು ಕೇಳತ್ತಾರೆ? ಎಲ್ಲ ಕೂಡ ಒಂದು 700-800 ರೂಪಾಯಿ ಹೆಚ್ಚಿಗೆ ಕೇಳತ್ತಾರೆ. 3.5 ಕೇಳತ್ತಾರೆ. ಹೋಸಲ 2700 ಕೇಳತ್ತಾರೆ, ಸ್ವಲ್ಪ 3.5, 800 ರೂಪಾಯಿ ಹೆಚ್ಚು ಕೇಳ. ಆದ್ರೆ ಗೊಬ್ಬರ ಬೆಲೆ 2 ಪಟ್ಟು, 2.5 ಪಟ್ಟು, 3 ಪಟ್ಟಾಗೈತಿ. ಇನ್ನೂ ನಾವು ರೈತರಿಗೆ ಇಲ್ಲದ್ರ ನುಕ್ಸಾನೇ ಅದ, ಕಡಿಮೆ ಏನಿಲ್ಲ. ಅಂಥ ಸಂದರ್ಭದಲ್ಲಿ ಇವು ಸರ್ಕಾರ ಇವತ್ತರ ಎಚ್ಚೆತ್ಕೊಂಡು ಆದಷ್ಟು ಬೇಗನೆ
ನೀವು ಇದನ್ನ ಒಂದು ರೈತರ ಬೇಡಿಕೆ ಎಲ್ಲ ಕೂಡ 3,500 ರೂಪಾಯಿ ಕೇಳ್ಯಾರ, ಕಡಿಮೆನೇ ಕೇಳ್ಯಾರ. ನಾವು 4,000 ಕೇಳಬೇಕಾಯ್ತು, 3,500 ಕೇಳ 4,000 ನಾವು ಪಂಚಾಪಣ ಇಟ್ಟುಕೊಂಡು ಲೆಕ್ಕ ಮಾಡಿದ್ವಿ. ಕನಿಷ್ಠ 4,000 ರೂಪಾಯಿ ಕೊಟ್ಟರು ಸರ್ಕಾರ ಅದಕ್ಕೆ ತುಸು ಮ್ಯಾಚಿಂಗ್ ಕೊಟ್ಟರೆ 4,000 ರೂಪಾಯಿ ಕೊಟ್ಟರೆ ಭಾಳ ಒಳ್ಳೇದಾಗ್ತದೆ ಅನ್ನುವಂಥದ್ದು, ರೈತರು ಏನೋ ಬದುಕ್ತಾರಪ್ಪ ಅನ್ನುವಂಥದ್ದು ಒಂದು ವಿಶ್ವಾಸ. ಇದಕ್ಕೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತೊಂದು ಏನೋ ಹೇಳಿಕೆ ಕೊಟ್ಟರೆ, ಇವತ್ತು ಮುಖ್ಯಮಂತ್ರಿಗಳು ನೋಡಿ ಬೆಳಗ್ಗೆ 4 ಮಂತ್ರಿಗಳು ನೇಮಿಸಿವಿ, ಅವರು ಅದನ್ನು ಮಾತಾಡಿ ಮುಗಿಸ್ಬೇಕು ಅಂತೇಳಿ ಇವತ್ತು ಕೊಟ್ಟರೆ. ಇವತ್ತು ಅವ್ರಿಗೆ ನೆನಪಾಗಿದೆ, ಯಾಕೆ ಅವ್ರದ್ದು ಗದ್ದದಾಗ ಅವರದ ರಾಜಕಾರಣ ಗದ್ದದಾಗ ಅವರದ. ಇವತ್ತು ರೈತರಿಗೆ ಇವತ್ತೇನು ಹೋರಾಟ ಇವತ್ತೇನೋ ಸ್ವಲ್ಪ ನಿನ್ನೆ ಕಿವಿ ಬಿದ್ದಂಗೆ ಕಾಣಿಸ್ತದೆ. ನಿನ್ನೆಲ್ಲಿ BJP ಅವರು ರಾಜ್ಯಾಧ್ಯಕ್ಷ ಹೋಗಿ ಅಹೋರಾತ್ರಿ ಧಾರಣೆ ಮಾಡೋಣ ಸ್ವಲ್ಪ ವಿಚಲಿತ ಆಗ್ಯಾರ. ಇದು ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಅನ್ನೋಂಥದ್ದು. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ರೈತರು ಕೇಳಿದಂಥ 3,500 ರೂಪಾಯಿ ಬೆಂಬಲ ಬೆಲೆಯನ್ನು ಸರ್ಕಾರ ಫ್ಯಾಕ್ಟ್ರಿಗಳಿಗೆ ಸೂಚನೆ ಕೊಡಬೇಕು. ಕಬ್ಬು ಕಟಾವು ಇವೆಲ್ಲ ಕೆಲಸ ಪ್ರಾರಂಭ ಆಗಬೇಕು. ಇನ್ನೊಂದು ಏನಾಗ್ಬಿಟ್ಟದಂದ್ರೆ, ಅಷ್ಟು ಮಂದಿಗೆ ಗೊತ್ತದಿಲ್ಲ ಅನ್ನಂಗಿಲ್ಲ, ಆ ಕಬ್ಬು ಕಟಾವು ಮಾಡುವಂಥ ಕಾರ್ಮಿಕರು ಫ್ಯಾಕ್ಟ್ರಿ ಚಾಲು ಆಗ್ತಾವ ಹೋಗಿ ಅಲ್ಲಿ ಕೂತ್ಬಿಟ್ಟಾರ, ಫ್ಯಾಕ್ಟ್ರಿ ಬಂದ್ ತಗೊಂಡು ಹೋಗಿ ಕೂತ್ಬಿಟ್ಟಾರ. ಅಲ್ಲಿ ಅವ್ರು ಜನ ಕೈಲಿ ಖರ್ಚು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡತ್ತಾರ. ನಾನು ನಿನ್ನೆ ನಮ್ಮ ಊರಾಗ ಬಳ್ಳೋಳಿ ಹೋಗಿದ್ದೆ, ಕೇಳಿ ಎಲ್ಲಿದೆ ಒಂದು ಇಲ್ಲೇ ಬಂದು ಕೂತೀವಿ, ಫ್ಯಾಕ್ಟ್ರಿ ಚಾಲು ಆಗಿಲ್ಲ, ಸುಮ್ ಕೂತ್ಬಿಟ್ಟಿವಿ ಸಾಹೇಬ್. ಅವ್ರಿಗೂ ತೊಂದರೆ, ಊರು ಬಿಟ್ಟು ಮಕ್ಕಳು ಮರಿ ತೊಗೊಂಡು ಚಿಂತ ಹೊಲ ಮನೆ ಬಿಟ್ಟು ಹೋಗ್ಯಾರ ಅವರೆಲ್ಲ, ಹೋಗಿ ಅಲ್ಲೇ ಕೂತ್ಬಿಟ್ರೆ ಫ್ಯಾಕ್ಟ್ರಿ ಚಾಲು ಆಗಲ್ಲ ಅಂತೇಳಿ ಅದನ್ನೂ ಒಂದು ತೊಂದರೆ. ಇಷ್ಟೆಲ್ಲ ಬಡ ಕಾರ್ಮಿಕ ರೈತ ವರ್ಗಕ್ಕೆ ಆದಂಥ ತೊಂದರೆ ಇವು ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇರುವಂಥದ್ದು ಬಹಳಷ್ಟು ಇದು ನೋವಿನ ಸಂಗತಿ. ಯಾಕೆ ನೋವಾಗ್ತದೆ ಅಂದ್ರೆ, ಯಾವ್ಯಾವ ಬೇಡಿಕೆಗಳಿಗೆ 2 ದಿವಸಕ್ಕೆ 3 ದಿವಸಕ್ಕೆ ಆಗ್ತದೆ. ಎಲ್ಲೋ ಒಂದ್ ಕಡೆ ಬಸ್ಸಿಗೆ ಕಾಲು ಹೊಡೆದ್ರೆ ಅದನ್ನು ತಕ್ಷಣ ಸ್ಪಂದನೆ ಮಾಡ್ತಾರೆ. ರೈತರು ಅಂತ ಮಾಡಿಲ್ಲನೇ ಎಲ್ಲಿ ಅಂತ ಆಗಲ್ಲ, ಕೊಡಬಾರ್ದು. ಹೋರಾಟ ಮಾಡತ್ತಂದ್ರ ಹಗಲು ರಾತ್ರಿ ಕೂಡಿ ರಸ್ತೆಗಳ ತಡೆದು ಒತ್ತಡ ಹೇರ್ತದೆ ಸರ್ಕಾರಕ್ಕಷ್ಟೇ. ಈಗಲಾದರೂ ಸರ್ಕಾರ ಸ್ಪಂದನೆ ಮಾಡಿ ಅದಷ್ಟು ಬೇಗನೆ ಈ ದರವನ್ನು ಘೋಷಣೆ ಮಾಡಬೇಕಂತೇಳಿ ಇನ್ನೊಮ್ಮೆ ನಾವು ಒತ್ತಾಯ ಮಾಡಿ 2 ಮಾತಿಗೆ ಇರೋ